ಮದ್ವೆ ಆದಾಗ ಒಂದು ಹುಡುಗಿಗೆ ಒಂದು ತಟ್ಟೆ ಮತ್ತು ಒಂದು ಚೊಂಬು, ಒಂದು ಟಂಬ್ಲರ್, ಒಂದು ಪಂಚಪಾತ್ರೆ ಉದಾಹರಣೆ, ಆ ತರ ಬೇಸಿಕ್ ನೆಸಿಟಿ ಇದೆ. ಅದೇನಾಗಿದೆ ಅಂದ್ರೆ ಯಾರು ಅರ್ಧ ಕೆಜಿ ತಟ್ಟೆ ಕೊಡೋರು ಇವಾಗ 1/4 ಕೆಜಿ ತಟ್ಟೆ ಕೊಡ್ತಾ ಇದ್ದಾರೆ. 100 ಗ್ರಾಮ್ ಪಂಚಪಾತ್ರೆ ತಗೊಂಡವರು 50 ಗ್ರಾಮ್ ತಗೊಂತಾ ಇದ್ದಾರೆ. ನಮ್ಮ ಗ್ರಾಹಕರು ಅದನ್ನ ನೋಡ್ಕೊಂಡು ಅವ್ರ ಬಡ್ಜೆಟ್ ಪ್ರಕಾರ ಹೋಗ್ತಾ ಇದ್ದಾರೆ. ಹಳೆಯ ಕಾಲ ಮತ್ತೆ ವಾಪಸ್ ಬರೋದು ಕಾಣಿಸ್ತಿಲ್ಲ. ಸರ್ ಇವಾಗ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಗೋಲ್ಡ್ಗೂ ಕೂಡ ಮೀರಿಸಬಹುದೇನೋ ಸಾಧ್ಯತೆ ಇದೆ ಸರ್ ಮುಂದಿನ ದಿನಗಳಲ್ಲಿ. ಆಲ್ರೆಡಿ ಗೋಲ್ಡ್ ಗಿಂತ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಲ್ವರ್ ಮೋರ್ ದೆನ್ 170 to 180% ಗ್ರೋ ಆಗಿದೆ. ಚಿನ್ನ ಇನ್ನೂ ಅಷ್ಟಾಗಿಲ್ಲ. ಸಿಲ್ವರ್ ಆಲ್ರೆಡಿ ಓವರ್ಟೇಕ್ ಮಾಡಿಬಿಟ್ಟಿದೆ. ಅದು ರೇಟ್ ಅಲ್ಲಿ ಹೌದು. ನೋಡಿ, ಒಂದು ವರ್ಷದಿಂದ 1 ಲಕ್ಷ ರೂಪಾಯಿ ಏನೋ ಇತ್ತು, ಇವತ್ತು ಬಂದು 2,80,000 ಆಗಿದೆ. ಸೊ 180% ಇನ್ಕ್ರೀಸ್ ಆಗಿದೆ ಇವಾಗ ಬೆಲೆ. ಸಿಲ್ವರ್ ಇದೇ ತರ ಇತ್ತು ಅಂದ್ರೆ ಡಿಮ್ಯಾಂಡ್, ಅನ್ಲೆಸ್ ಅಂಡ್ ಅಂಟಿಲ್ ಮೈನಿಂಗ್ ಆಕ್ಟಿವಿಟಿಲಿ ಸಪ್ಲೈ ಜಾಸ್ತಿ ಬಂದು ಡಿಮ್ಯಾಂಡ್ ಕಮ್ಮಿ ಆದ್ರೆ ಮಾತ್ರ ಕಮ್ಮಿ ಆಗತ್ತೆ. ಚಿನ್ನ ಆದ್ರೂ ಹೋಲ್ಡಿಂಗ್ ಮಾಡ್ತಾರೆ, ಏನು ನನ್ ದುಡ್ಡು ಭದ್ರ ಕಾಪಾಡಬೇಕು ಅಂತ ಸುರಕ್ಷಿತ ಕಾರಣಕ್ಕೋಸ್ಕರ ಎಲ್ಲರೂ ಪ್ರಪಂಚ ಎಲ್ಲ ಪರ್ಚೇಸ್ ಮಾಡುತ್ತೆ. ಸಿಲ್ವರ್ ಡ್ರಿವನ್ ಬೈ ಬರೀ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇದೇನೆ ಆಗ್ತಿರುತ್ತೆ. ಸರ್ ಇವಾಗ ಯಾರು ಒಂದು ಭದ್ರತೆ ಇರ್ಬೇಕಂತ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಪಾಯಿಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸರ್, ಮನೆಯಲ್ಲಿ ಇರ್ತಾರೆ. ಅದೇ ರೀತಿ ಸಿಲ್ವರ್ ಕೂಡ ಮಾಡುವ ಚಾನ್ಸಸ್ ಇದೆಯಾ ಸರ್? ಚಾನ್ಸಸ್ ಎಲ್ಲ ಶುರು ಆಗೋಗಿದೆ ಆಲ್ರೆಡಿ. ಇಲ್ಲಿ ಇಷ್ಟ ದಿನ ಸಿಲ್ವರ್ ಯಾರು ಒಂದು ಇನ್ವೆಸ್ಟ್ಮೆಂಟ್ ಅಂತ ಯಾರು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಸುಮಾರು 6 ತಿಂಗಳಿಂದ ಸಿಲ್ವರ್ ಬಾರ್ಸ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ರಾ ಸಿಲ್ವರ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ.